ಮಾಡ್ತೀವಿ. ಮತ್ತು ನಮ್ಮ ಮೇಲೆ ಭರವಸೆ ಇಟ್ಟು ಯಾರೇ ಮಕ್ಕಳು ಕಳಿಸಿದ್ರು ನಮ್ಮ ಮಕ್ಕಳ ಥರ ನೋಡಿಕೊಂಡು ಅವ್ರನ್ನ ಒಂದು ಹಂತಕ್ಕೆ ತಂದು ನಮಗೇನಂದರೆ ಖುಷಿ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಿಂದ ಹೋದವರು ಒಂದು IAS IPS ಒಳ್ಳೆ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಮೇಯ್ನು ಆಗಿ ಅವರು ಡಿಸಿಪ್ಲೈನು ಕಳಿಸ್ಬೇಕು. ಡಿಸಿಪ್ಲೈನ್ ಇದ್ದರೆ ಮನುಷ್ಯ 100% ಸಕ್ಸಸ್ ಆಗ್ತಾರೆ. ಯಾವುದೇ ಜರ್ನಲಿಸಮಲ್ಲಿ ಆಗಿರ್ಬೋದು, ಇಲ್ಲ ಕಮ್ಯುನಿಕೇಷನ್ನು ಯಾವುದ್ರಲ್ಲಿ ಆಗಿರ್ಬೋದು, ಡಿಸಿಪ್ಲೈನ್ ಇಂಪಾರ್ಟೆಂಟ್. ಅದನ್ನು ನಾವು ಕಳ್ಸೋಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ. ಮತ್ತು ಸರ್ ಹೇಳ್ದಂಗೆ ನಮ್ಮದು ಏನು ಕಾಂಪಿಟೇಟಿವಲ್ಲಿ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ. ನಮ್ಮದು ಮೇನ್ ಫೋಕಸ್ಸೇ ಕಾಂಪಿಟೇಟಿವ್ ಬುಕ್ಸನ್ನ ಇದನ್ನು ಸ್ಪೀಕರ್ ಲೈಕ್ ಇವಾಗ ನಾವು ಸ್ಟಾರ್ಟಿಂಗಲ್ಲೇ ಇಲ್ಲಿ ನಾವು ವೇದಿಕ್ ಮ್ಯಾಥ್ಸು, ಅಬಕಾಸು, ಡ್ಯಾನ್ಸು, ಸಂಗೀತ, ಯೋಗ ಇವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಸ್ವಲ್ಪ ಇತ್ತು ಬಟ್ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ಇವಾಗ ಫುಲ್ಲು ಇವೆಲ್ಲ ಯೋಗ, ಅಬಕಾಸು, ಸಂಗೀತ, ಮ್ಯೂಸಿಕ್ಕು ಇದೆಲ್ಲ ಮಂತ್ಲಿ ಒಬ್ಬರನ್ನ ಇವ್ರು ಬರ್ತಾರೆ, ಸ್ಪೀಕರ್ ಬರ್ತಾರೆ. ಅಂದರೆ ಲೈಕ್ ಯಾರೋ IAS ಆಫೀಸರು ಇಲ್ಲ ಡಾಕ್ಟ್ರು, ಇಂಜಿನಿಯರು ಅವ್ರು ಬಂದು ಮಕ್ಕಳ ಹತ್ರ ಮೋಟಿವೇಶನ್ ಮಾಡ್ತಾರೆ, ಹೆಂಗೆ ಓದಬೇಕು ಏನು ಅಂತ. ಅದನ್ನು ಮಂತ್ಲಿ ಬಂದು ಅವರು ಮೋಟಿವೇಶನ್ನು ಕ್ಲಾಸ್ ಕೊಡ್ತಾರೆ. ಆ ಮೋಟಿವೇಶನ್ ಕೊಡುವಂಥ ಮಕ್ಕಳಿಗೆ ಪ್ರಭಾವ ಬೀರುತ್ತೆ. ಅದನ್ನು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ IAS KS ಫೌಂಡೇಶನ್ನು ಇದು ಮಾಡ್ತೀವಿ, ಫೌಂಡೇಶನ್ ಕ್ಲಾಸ್. ನಾವು ಮೇಯ್ನಾಗಿ ಈ ಸಲ CBSEಗೆ ಹೋಗ್ತಾ ಇದ್ವಿ. ಮತ್ತು ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ, ಮತ್ತು 9th ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಓನ್ಲಿ ಪ್ರೀ ನರ್ಸರಿಯಿಂದ 5th ಸ್ಟ್ಯಾಂಡರ್ಡು 7th ಮಾತ್ರ ಮಾಡ್ಕೊಳ್ತೀವಿ. ಸರ್ ಹೆಸರು ಬಂದ್ಬಿಟ್ಟು ನಾವು ಅದೇ ಸ್ಪ್ರಿಂಗ್ ಫೀಲ್ಡ್ ಅಂತ ಇರುತ್ತೆ, 1 ವರ್ಷ 2 ವರ್ಷ. ನಾವು ಮತ್ತೆ ಮುಂದೆ ಅದಕ್ಕೆ ನ್ಯೂ ಮ್ಯಾನೇಜ್ಮೆಂಟ್ ಅಂತ ಸನ್ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಮಾಡಬೇಕು ಅಂತಿದೆ. ಅದಕ್ಕಂದ್ರೆ ಅದು ಸ್ವಲ್ಪ RR ಎಲ್ಲ ಇರುತ್ತೆ ಗೌರ್ಮೆಂಟ್ ಲೆವೆಲಲ್ಲಿ. ಅದಕ್ಕೆ ಅದನ್ನು ನೋಡಿಕೊಂಡು ನಾವು ಇದು ಮಾಡ್ತೀವಿ. ಸೆಕೆಂಡ್ ಮಾಂಟಿಸರಿ ಎಲ್ಲ ಸ್ಕೂಲ್ಸಲ್ಲೂ ಇದೆ. ಬಟ್ ಅದರದಾದಂಥ ಟ್ರೈನಿಂಗ್ ಮಾಡಿ ಅದನ್ನ ಮಕ್ಕಳನ್ನ ಪ್ರಾಕ್ಟಿಕಲಿ ಯೂಸ್ ಮಾಡಿದ್ರೆ ದೇ ವಿಲ್ ಲರ್ನ್ ಫಾಸ್ಟರ್. ಬೋರ್ಡ್ ರೀಡಿಂಗ್ ಬೈ ಹಾರ್ಟ್ ಮಾಡಿ ಅದು ಈಗ ಆನ್ಸರ್ ಓದ್ಬಿಡ್ತಾರೆ, ಮತ್ತೆ ಆಫ್ಟರ್ 2 days ನೀವು ಕೇಳಿದ್ರೆ ಮಕ್ಕಳು ಮರ್ತೋಗ್ಬಿಡ್ತಾರೆ. ಬಟ್ ಅದೇ ಪ್ರಾಕ್ಟಿಕಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದೇ ಥರ ಟ್ರೈನಿಂಗ್ ಕೊಟ್ಟರೆ ಆ ಮಕ್ಕಳು ಅದು ಲೈಫ್ ಲಾಂಗ್ ರಿಮೆಂಬರ್ ಮಾಡ್ಕೊಳ್ತಾರೆ. ಸೊ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನಮ್ಮ ಮಕ್ಕಳನ್ನ ನಾವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಯಾವ ಲೆವೆಲ್ ಬೇಕಾದ್ರೂ ಓದಿಸ್ಬೋದು ಅಂತ ಒಂದು ಸ್ಟ್ರಾಂಗ್ ಥಾಟ್ ನನ್ನಲ್ಲೂ ಇದೆ, ಪ್ಲಸ್ ಸರಲ್ಲೂ ಇದ್ರು, ಮಂಜುನಾಥ್ ಸರಲ್ಲೂ ಇದ್ರು. ಸೊ ಹಾಗಾಗಿ ವಿ ಆಲ್ ಥಾಟ್ ಓಕೆ ನಾವು ಮಾಂಟಿಸರಿ ಮೆಥಡೇ ತಗೊಳ್ಳೋಣ ಫಾರ್ ಅವರ್ ಕಿಂಡರ್ಗಾರ್ಟನ್ ಚಿಲ್ಡ್ರನ್ ಅಂತ. ಸೊ ಸರ್ ಹೇಳಿದಂಗೆ ಡೆಫಿನೆಟ್ಲಿ ನೀವು ನೋಡಿ ಸ್ಪ್ರಿಂಗ್ ಫೀಲ್ಡ್ಗೂ ಇನ್ನು ಮುಂದೆ ನೋಡ್ತಾ ಇರುವ ಸ್ಪ್ರಿಂಗ್ ಫೀಲ್ಡ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. 6ನೇ ಕ್ಲಾಸ್ NCERT ಬುಕ್ ಹೋದ್ರೆ ಆ NCERT ಬುಕ್ಸ್ ಮೇಲೆ IAS ಎಕ್ಸಾಮ್ ಅಲ್ಲಿ ಇರ್ಬೋದು, KAS ಎಕ್ಸಾಮ್ ಅಲ್ಲಿ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ಹೇಳಿ ನಮ್ದೇ ಆದಂತ ಒಂದು ಸಿಲೆಬಸ್ ಅನ್ನು ಫ್ರೇಮ್ ಮಾಡ್ಕೊಂಡು ಇದು ಕ್ಲಾಸ್ ಜೊತೆಗೆ, ಯಾಕಂದ್ರೆ ಈಗಿನ ಮಕ್ಕಳು ತಮ್ಗೆಲ್ಲ ಗೊತ್ತಿರ್ಬೇಕನ್ಸುತ್ತೆ, ಇರೋದನ್ನೇ ಓದಲ್ಲ, ಕೊಟ್ಟು ಹೋಮ್ ವರ್ಕ್ನೇ ಮಾಡಲ್ಲ, ಟೀಚರ್ಸ್ ಕಂಪ್ಲೇಂಟ್, ಪೇರೆಂಟ್ಸ್ ಕಂಪ್ಲೇಂಟ್, ಅದ್ರ ಜೊತೆಗೆ ಎಕ್ಸ್ಟ್ರಾ ಅಂದ್ರೆ ಮೊದಲೇ ಮಾಡೋದಿಲ್ಲ. ಅದಕ್ಕೆ ಅವ್ರು ಏನು ಓದ್ತಾರೆ ಆ ಪುಸ್ತಕದ ಜೊತೆಗೇನೆ ಆ ಕಂಟೆಂಟ್ ಜೊತೆಗೇನೆ UPSC ಎಕ್ಸಾಮ್ ಕೂಡ ಶುರು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಲಾಂಚ್ ಮಾಡ್ತಾ ಇದೀವಿ ಸರ್. ಸೊ ಅದಕ್ಕೆ ನಾವು ಫೌಂಡೇಶನ್ ಕೋರ್ಸಸ್ ಫಾರ್ UPSC ಅಂತೇಳಿ ಶುರು ಮಾಡ್ತಾ ಇದೀವಿ. ಆಮೇಲೆ ಎರಡನೇದು ಇದು ಏನು ಆರಂಭವಾದಾಗಲಿಂದ ಕಳೆದ 15 ವರ್ಷ ಸ್ಪ್ರಿಂಗ್ ಫೀಲ್ಡ್ ಪಬ್ಲಿಕ್ ಸ್ಕೂಲ್ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಲ್ಲಿ ಇತ್ತು. ನಾವು ಈ ವರ್ಷದಿಂದ CBSEಗೆ ಹೋಗ್ತಿದ್ದೀವಿ. ಸೊ ಹಾಗಾಗಿ 2500 CBSE ರಿಕ್ವೈರ್ಮೆಂಟ್ ಜೊತೆಗೆ ನಾವು ಒಂದಷ್ಟು ನಾವು ಪಬ್ಲಿಷರ್ಸ್ ಆಗಿರೋದ್ರಿಂದ ನಮ್ಮ ಕಾಂಟ್ಯಾಕ್ಟ್ ಹೆಚ್ಚಿರೋದ್ರಿಂದ, ಆಮೇಲೆ ಬುಕ್ ಕಲ್ಚರ್ನ ಹೆಚ್ಚು ನಾವು ಬೆಳೆಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಒಂದು 4000 ಪುಸ್ತಕಗಳ ಒಂದು ದೊಡ್ಡ ಲೈಬ್ರರಿನ ಸೆಟಪ್ ಮಾಡ್ತಾ ಇದ್ದೀವಿ ಸರ್. ಒಂದೊಳ್ಳೆ ಕ್ವಾಲಿಟಿ ಎಕ್ಸಾಮ್ ಎಜುಕೇಶನ್ಸ್ ಕೊಡ್ಬೇಕು, ಜೊತೆಗೆ ಕಾಂಪಿಟೇಟಿವ್ ಮೈಂಡ್ಸ್ ನ ಸೆಟಪ್ ಮಾಡ್ಬೇಕು ಅನ್ನುವಂಥದ್ದು.